ಗುಬ್ಬಿ ಪಟ್ಟಣ ಪಂಚಾಯತ್ ವತಿಯಿಂದ ಆಡಳಿತಾಧಿಕಾರಿ ಹಾಗೂ ತಹಶೀಲ್ದಾರ್ ಆರತಿ ಬೀರವರ ಅಧ್ಯಕ್ಷತೆಯಲ್ಲಿ ಕಚೇರಿಯ ಸಭಾಂಗಣದಲ್ಲಿ ಶಾಲಾ ಕಾಲೇಜುಗಳ ವ್ಯಾಪ್ತಿಯಲ್ಲಿ ಜಂಕ್ ಫುಡ್ ಹಾಗೂ ಉಪ್ಪು ಹೆಚ್ಚಿರುವ ಪದಾರ್ಥಗಳ ಮಾರಾಟ ನಿಷೇಧಿಸಿರುವ ಬಗ್ಗೆ ಹಾಗೂ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ಪಾದಚಾರಿಗಳು ಓಡಾಡಲು ಸುಗಮ ಸಂಚಾರ ಕಲ್ಪಿಸಲು ಹಾಗೂ ಮಾದಕ ವಸ್ತು ಮುಕ್ತ ವಲಯ ಸಭೆಯನ್ನ ಆಯೋಜಿಸಲಾಗಿತ್ತು. ಹೌದು, ಎಲ್ಲರಿಗೂ ಗೊತ್ತು 40 ವರ್ಷ ಜೀವನ ಎಲ್ಲ ನಡಿಬೇಕು ಅಂತ. ಮಕ್ಕಳಿಗೆ ಸಪೋಸ್ ಏನಾದರೂ ಆಯಿತು ಅವಾಗ ಯಾರು ಜವಾಬ್ದಾರಿ ತಗೊಳ್ತಾರೆ? ಎಂಜಿ ರಸ್ತೆಯಲ್ಲಿ ವಾಹನ ದಟ್ಟಣೆಯಿಂದ ಪಾದಚಾರಿಗಳು ಓಡಾಡಲು ಸಮಸ್ಯೆ ಹಾಗೂ ವಾಹನ ನಿಲುಗಡೆ ಬಗ್ಗೆ ಚರ್ಚೆ ವೇಳೆ ತಹಶೀಲ್ದಾರ್ ಮಾತನಾಡಿ, ಈ ವಿಚಾರವಾಗಿ ಸಭೆ ಮಾಡಿ ಕೆಲವು ದಿನಗಳು ಪೌರ ಕಾರ್ಮಿಕರನ್ನೇ ನಿಲ್ಲಿಸಿ ವಾಹನ ದಟ್ಟಣೆ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಕ್ರಮ ವಹಿಸಲಾಗಿದ್ದು, ಆದರೆ ಸಿಬ್ಬಂದಿಯ ಕೊರತೆಯಿಂದಾಗಿ ಪೂರ್ಣ ಪ್ರಮಾಣದಲ್ಲಿ ಚಾಲ್ತಿ ತರಲು ಸಾಧ್ಯವಾಗಿಲ್ಲದೆ ಅದನ್ನೇ ಮತ್ತೊಮ್ಮೆ ಚಾಲ್ತಿ ತರುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆ ಮಾಡಿ ಈ ಹಿಂದೆ ಅನುಸರಿಸುತ್ತಿದ್ದ ಕ್ರಮದಂತೆ ಕ್ರಮ ವಹಿಸುವ ಬಗ್ಗೆ ಚರ್ಚಿಸಲಾಗುವುದು ಎಂದು ಭರವಸೆ ನೀಡಿದರು. 10 days ಬ್ಯಾಕ್ ನಾವು 2 ವಾರಗಳಿಗೆ ನಮಗೆ ಕುಡಿಯೋ ನೀರು ಅಕಸ್ಮಾತ್ ನಮಗೆ ನೀರು ಬಿಟ್ಟಿಲ್ಲ ಅಂದ್ರೆ ನೆಕ್ಸ್ಟ್ ಬರುವ ಸಾಧ್ಯತೆ ಇರೋದ್ರಿಂದ ನಾವು ಹೇಮಾವತಿ ಸ್ಟಾಪ್ ಮಾಡಿ 2 ವಾರದ ಮಾತ್ರ ಕೊಟ್ಟು ಅಲ್ಲಿ ಬೋರ್ವೆಲ್ಸ್ ಶಾರ್ಟೇಜ್ ಇರೋದ್ರಿಂದ ನಮ್ಮ BH ರೋಡ್ ಆಪೋಸಿಟ್ ಏನಿದೆ ಆ 2 ವಾರಗಳಿಗೆ ಬಿಟ್ಟು ಬೇರೆ ಎಲ್ಲಾ ಕಡೆ ನಾವು ಬರೀ ಬೋರ್ವೆಲ್ಸ್ ಮಾತ್ರ ನೀರನ್ನ ಕೊಡ್ತಾ ಇದ್ವಿ. ಈಗ ಮೊನ್ನೆ ಸಂಜೆಯಿಂದ ನಮ್ಗೆ ಈಗಾಗಲೇ ಹೇಮಾವತಿ ನೀರು ಕೆರೆಗೆ ಬರೋದು ಶುರು ಆಗಿದೆ. ಸೊ ಇನ್ನದ ಈಗೇನು ನಮ್ದು ಗುಡ್ನಳ್ಳಿ ಕೆರೆ ಬಿಡುವ ತನಕ ನಮ್ಗೆ ಏನು ಕೆರೆಗೆ ನೀರು ಬರುತ್ತೆ. ಸೊ ಈ ಕೆರೆಯಲ್ಲಿ ಏನಾಗಿತ್ತು, ಸಿಲ್ಟ್ ಆಗಿತ್ತು ಮತ್ತೆ ಗಲೀಜ್ ಬೆಳೆದಿತ್ತು, ಅದನ್ನು ಕಳೆದ 15 days ಬ್ಯಾಕ್ ಒಂದು 10 ದಿನ ಎಲ್ಲಾ ವರ್ಕರ್ಸ್ ಬಿಟ್ಟು ಅಲ್ಲೆಲ್ಲ ಕ್ಲೀನ್ ಮಾಡಿಸಿದ್ದಾರೆ. ನಮ್ಮ ಎಲ್ಲ ಪಟ್ಟಣ ಪಂಚಾಯತಿ ಪೌರ ಕಾರ್ಮಿಕರು, ನಮ್ಮ JCB ಟ್ರ್ಯಾಕ್ಟರ್ ಎಲ್ಲ ಇಟ್ಟು ಈಗ ಕೆರೆಯನ್ನು ಕ್ಲೀನ್ ಮಾಡಿ 30 ನಲ್ಲಿ ಟ್ಯಾಪ್ ಕನೆಕ್ಷನ್ ಆಗಿದೆ. ಅದು ಹಂತವಾಗಿ 4 ಜೂನ್ ಕವರ್ ಆಗಬೇಕಿದೆ. ಅದು ನೆಕ್ಸ್ಟ್ ಹಂತದಲ್ಲಿ ಈಗ ಟೆಂಡರ್ ಪ್ರೋಸೆಸ್ ಅಲ್ಲಿ ಇದೆ, ಅದು ಆಗುತ್ತೆ ನೆಕ್ಸ್ಟ್. ಆಮೇಲೆ ಅದರಲ್ಲಿ ನೀರು ಶುರು ಮಾಡಿದ್ಮೇಲೆ ಇದು ಪಬ್ಲಿಕ್ ಟ್ಯಾಪ್ ಕ್ಯಾನ್ಸಲ್ ಆಗುತ್ತೆ. ಅದನ್ನ ಶುರು ಮಾಡ್ತಾ ಇರೋ ಉದ್ದೇಶ ಏನು ಅಂತಂದ್ರೆ ಅಂತರ್ಜಲ ನಾವು ಕಾಪಾಡೋದು. ಅಂಗಡಿಗಳ ಫುಟ್ಪಾತ್ ತೆರವು ವೇಳೆ 4 ಅಂಗಡಿ ತೆರವು ಮಾಡಿದ್ರೆ ಆ ಅಂಗಡಿಗಳ ಪರವಾಗಿ ಬರ್ತೀರಿ, ವೇದಿಕೆಯಲ್ಲಿ ಇರುವವರ ಒಬ್ಬೊಬ್ಬರ ಪರವಾಗಿ ಬರ್ತೀರಿ, ಬೇಡವಾದವರ ವಿರುದ್ಧ ಬರ್ತಾರೆ. ಯಾಕಂದ್ರೆ ಅವರು ಸಾರ್ವಜನಿಕ ಸೇವೆ ಮಾಡುವವರು, ಆದರೆ ಅಧಿಕಾರಿಗಳಲ್ಲ. ನಾವು 2 ವರ್ಷ 3 ವರ್ಷ ಇರುತ್ತೇವೆ. ಕೋರ್ಟ್ ಆದೇಶವಿದ್ದರೂ ಇಲ್ಲದಿದ್ದರೂ ಸಾರ್ವಜನಿಕರಿಗೆ ಸಮಸ್ಯೆ ಉಂಟಾದಾಗ ಮುಂದಾದಾಗ ಅಧಿಕಾರಿಗಳಿಗೆ ಯಾರೊಬ್ಬರು ಸಹಕಾರ ಕೊಡೋದಿಲ್ಲ. ಸಹಕಾರ ಕೊಡಲಿಲ್ಲ ಅಂತ ಬೇಜಾರಿಲ್ಲ. ಅಧಿಕಾರಿಗಳಾಗಿ ಸೇವೆ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ. ಸಹಕಾರ ಕೊಟ್ಟರೂ ಕೊಡದೆ ಹೋದರೂ ನಮ್ಮ ಕೆಲಸ ನಿಲ್ಲಿಸುವುದಿಲ್ಲ ಎಂದು ತಿಳಿಸಿದರು. ಜವಾಬ್ದಾರಿ ಇದೆ, ಹೌದು ಸರಿ, ಹಂಗಂತ ಓನ್ಲಿ ತಹಸೀಲ್ದಾರ್ ಮಾತ್ರ ಜವಾಬ್ದಾರಿ, ನಾವು ಟೀಚರ್ಸ್ ಪ್ರಿನ್ಸಿಪಲ್ಸ್ ಕಾಲೇಜ್ ಲೆಕ್ಚರರ್ಸ್ 10 to 5 ಮಾಡ್ಕೊಂಡು ಹೋಗ್ತೀವಿ ಅನ್ನೋ ಧೋರಣೆ 5 ವರ್ಷದಿಂದಲೂ ನಾನು ನೋಡ್ತಾನೆ ಇದ್ದೀನಿ. ನಾವೇನು 24/7 ವಾಚ್ ಅಂಡ್ ವಾರ್ ಕೆಲಸ ಏನು ಮಾಡಲ್ಲ. ಇಟ್ ಈಸ್ ವೆರಿ ಕ್ಲಿಯರ್. ಎಮರ್ಜೆನ್ಸಿ ಆದ್ರೆ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇದ್ದು ಇಮಿಡಿಯೇಟ್ ಅಟೆಂಡ್ ಮಾಡಬೇಕೆ ಅಂತ ಇದೆ ಹೊರತು ಎಲ್ಲರೂ ಕಾಯ್ಕೊಂಡು ಕುತ್ಕೊಳ್ಳಿ ಅಂತ ಯಾರು ಹೇಳಲ್ಲ. ಮಾಮೂಲಿ ನಾವು ಯಾವ ರೀತಿ ಮಾಡ್ತೀವಿ ಅದು ಮಾಡಿದ್ರೆ ಅದೇ ಮಾಮೂಲಿ ಕೆಲಸ ಮಾಡ್ಬೋದು. ಏನೋ ಬೇಸ್ತಿನೋ ಏನೊಂದು ವಿಲ್ಕಟ್ಟು ಮಿಷನ್ ಮಾಡಿಕೊಳ್ಳಿ ಬೇಗ ಆಗುತ್ತೆ. ಬರೀ ಕೈ ಮಾಡ್ಬೋದು ಜಲ್ ಆಗಲ್ಲ. ಮಾಡೋದು ನೆನೆ ಮನೆ ನಾನು ಮಾತಾಡಿದೆ, ನನ್ನಿಂದ ಶುರು ಮಾಡ್ತೀವಿ, ಅಲ್ಲ ಶುರು ಆಗಿದೆ, ನೀವು ಮಾಡಿದ್ದೀರಾ ನನಗೆ ಗೊತ್ತಾಯ್ತು. ನಾನು ಬೆಳಗ್ಗೆ ನೋಡ್ಕೊಂಡ್ ಬಂದು ಜೋಡಿಪೆಟ್ಟೆಲ್ಲ ಮಾಡಿದ್ರು. ನಮ್ದು ಬೇಕಾದ್ರೆ ಸಪೋರ್ಟ್ ಕೇಳಿ ನಾವು ಬರ್ತೀವಿ. ಯಾವಾಗ ಬೇಕಾ ಮುಂಚೆ ಹೆಂಗ್ ಬರ್ತೀವಿ ಹಂಗೆ ಬರ್ತೀವಿ, ಈಗಲೂ ಬರ್ತೀವಿ. ಬರೋ ಊರಿನ ಕೆಲಸ ಮಾಡಕ್ಕೆ ನಾವು ಯಾವಾಗೂ ರೆಡಿ ಇರ್ತೀವಿ. ಗೊತ್ತಾಯ್ತಾ? ಕೆಲಸ ಆಗ್ಬೇಕಷ್ಟೇ. ನೀವನ್ನ ಯಾರು ಮಾಡೋ, ನೀವು ಕಷ್ಟಪಟ್ಟು ಮಾಡಿರ್ತೀವಿ ಹೋದ ವರ್ಷ, ಇಲ್ಲ ಅಂದ್ರೆ ವರ್ಷ ಇದೇ ಇರ್ತಿರ್ಲಿಲ್ಲ. ಗೊತ್ತಾಯ್ತಾ?